ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪಿ. ವೀಕ್ಷಕರೇ, ಕೊಕೊನಟ್ ವಾಟರ್ ಅಂದ್ರೆ ಎಳ್ನೀರು ಡೇಂಜರ್ ಅಂತೆ ಹೌದಾ? ಎಳ್ನೀರು ಕುಡಿದ್ರೆ ಲೋ ಬಿಪಿ ಆಗುತ್ತಾ? ಯಾರೆಲ್ಲ ಈ ಎಳ್ನೀರನ್ನ ಮುಟ್ಲೇಬಾರ್ದು, ಯಾರಿಗೆಲ್ಲ ಅಪಾಯ, ಬೇಸಿಗೆಯಲ್ಲಿ ಶೆಕೆ ಅಂತ ಅತಿಯಾಗಿ ಎಳ್ನೀರು ಕುಡಿದ್ರೆ ಏನಾಗುತ್ತೆ? ಈ ಕಾಯಿಲೆ ಇರೋರಂತೂ ಎಳ್ನೀರನ್ನ ಮುಟ್ಲೇಬಾರ್ದು ಅಂತಾರೆ ಆರೋಗ್ಯ ತಜ್ಞರು. ಹಾಗಾದ್ರೆ ತಜ್ಞರ ಪ್ರಕಾರ ಎಳ್ನೀರು ಯಾರಿಗೆಲ್ಲ ಅಪಾಯ, ಎಳ್ನೀರು ಅತಿಯಾದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೆಲ್ದಿ ಡ್ರಿಂಕ್ಸ್ ಅಂತ ಬಂದಾಗ ಎಲ್ಲರ ಬಾಯಲ್ಲೂ ತಟ್ಟಂತ ಬರೋದೇ ಎಳ್ನೀರು. ಇದರಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ, ಇದು ಸತ್ಯ ಕೂಡ. ಆದರೆ ಇದರಿಂದ ಸೈಡ್ ಎಫೆಕ್ಟ್ ಕೂಡ ಇದೆ. ಮೊದಲಿಗೆ ಎಳ್ನೀರು ಯಾರಿಗೆಲ್ಲ ಡೇಂಜರು, ಸೈಡ್ ಎಫೆಕ್ಟ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲ ಸೈಡ್ ಎಫೆಕ್ಟ್, ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಎಳ್ನೀರು ನಿಮ್ಮ BP ಮೇಲೆ ಪರಿಣಾಮ ಬೀರುತ್ತೆ. ವೀಕ್ಷಕರೇ, ರಿಸರ್ಚ್ ಪ್ರಕಾರ ಎಳ್ನೀರಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ. ಇದು BPಯನ್ನ ಲೋ ಮಾಡುತ್ತೆ. ನಿಮ್ಗೇನಾದ್ರೂ ಲೋ BP ಸಮಸ್ಯೆ ಇದೆ ಅಂತ ಅಂದ್ರೆ ಎಳ್ನೀರನ್ನ ಹೆಚ್ಚು ಕುಡಿಯೋದಕ್ಕೆ ಹೋಗಬೇಡಿ, ಮಿತಿಯಲ್ಲಿ ಇರಲಿ. ಯಾಕೆ ಅಂದ್ರೆ ನಂತರ ನೀವು ಸೀರಿಯಸ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಬೇಕಾಗತ್ತೆ. ನಿಮಗೆ ಲೋ BP ಇದ್ರೆ ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ತುಂಬಾ ಒಳ್ಳೆಯದು. ಎರಡನೇ ಸೈಡ್ ಎಫೆಕ್ಟ್ ವೆರಿ ಇಂಪಾರ್ಟೆಂಟ್. ಇದು ಸ್ವಲ್ಪ ಸೀರಿಯಸ್ ಪ್ರಾಬ್ಲಮ್. ನಾನು ಆಗಲೇ ಹೇಳಿದ ಹಾಗೆ ಎಳ್ನೀರಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ. ನಾರ್ಮಲ್ ಆಗಿ ಇದು ಒಳ್ಳೆಯದೇ, ಆದರೆ ಇದು ಕೆಲವರಿಗೆ ಒಳ್ಳೆಯದಲ್ಲ. ಯಾವಾಗ ಎಳ್ನೀರನ್ನ ಹೆಚ್ಚಾಗಿ ಕುಡಿತೀರೋ ಆಗ ಪೊಟ್ಯಾಷಿಯಂ ಅಂಶ ಹೆಚ್ಚಾಗ್ತಾ ಹೋಗುತ್ತೆ. ಇದಕ್ಕೆ ಮೆಡಿಕಲ್ ಭಾಷೆಯಲ್ಲಿ ಹೈಪರ್ ಕೆಲಿಮಿಯಾ ಅಂತಾರೆ. ಇದು ಯಾರಿಗೆ ಕಿಡ್ನಿ ಸಮಸ್ಯೆ ಇರುತ್ತೋ, ಯಾರ ಕಿಡ್ನಿ ವೀಕ್ ಆಗಿರುತ್ತೆ ಅಂತವರಿಗೆ ಒಳ್ಳೆಯದಲ್ಲ. ಹೀಗಾಗಿ ಕಿಡ್ನಿಗೆ ಸಂಬಂಧಪಟ್ಟ ಇಶ್ಯೂ ಇರೋರು ಆದಷ್ಟು ಎಳ್ನೀರನ್ನ ಕಡಿಮೆ ಕುಡೀರಿ. ಕುಡಿದೇ ಇದ್ರೇನೆ ಒಳ್ಳೆಯದು. ನಿಮಗೆ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ರೆ ನೀವು ಕೂಡ ಡಾಕ್ಟರ್ ಸಲಹೆ ಪಡೀರಿ. ಮೂರನೇ ಸೈಡ್ ಎಫೆಕ್ಟ್, ಇನ್ನೊಂದು ಸೀರಿಯಸ್ ಸಮಸ್ಯೆ ಅಂತ ಅಂದ್ರೆ ಪಾರ್ಶ್ವವಾಯು, ಸ್ಟ್ರೋಕ್. ಎಳ್ನೀರಲ್ಲಿ ಪೊಟ್ಯಾಷಿಯಂ ಎಲೆಕ್ಟ್ರೋಲೈಟ್ ಹೆಚ್ಚಾಗಿರುತ್ತೆ. ಇದು ಆರೋಗ್ಯಕ್ಕೆ ಒಳ್ಳೆಯದು, ಮಿತಿಯಾಗಿದ್ರೆ ಮಾತ್ರ. ಹೆಚ್ಚಾದ್ರೆ ವೀಕ್ನೆಸ್ ಆಗುತ್ತೆ. ಕೆಲವೊಂದು ಸಿಚುವೇಶನ್ಗಳಲ್ಲಿ ಲಕ್ವ, ಪಾರ್ಶ್ವವಾಯು ಹೊಡೆಯುವ ಸಾಧ್ಯತೆ ಇರುತ್ತೆ ಅಂತಾರೆ ತಜ್ಞರು. ಬೇಸಿಗೆಯಲ್ಲಂತೂ ಹೆಚ್ಚಾಗಿ ಎಳ್ನೀರನ್ನ ಕುಡಿತಾರೆ. ಎಳ್ನೀರಿನಲ್ಲಿ ಹೆಚ್ಚಾಗಿ ಪೊಟ್ಯಾಷಿಯಂ, ಸೋಡಿಯಂ ಮತ್ತೆ ಗ್ಲೂಕೋಸ್ ಅಂಶ ಇರುತ್ತೆ. ಸಕ್ಕರೆ ಕಾಯಿಲೆ, ಹೃದಯ ಸಮಸ್ಯೆ, ರಕ್ತದೊತ್ತಡ ಮತ್ತೆ ಕಿಡ್ನಿ ಸಮಸ್ಯೆ ಹೆಚ್ಚಾಗಿ ಇರೋರು ಪೊಟ್ಯಾಷಿಯಂ ಅಂಶ ಇರುವ ಯಾವುದನ್ನು ಕೂಡ ಸೇವಿಸಬಾರ್ದು. ಇಲ್ಲಿ ಹಾರ್ಟ್ ರಿದಮ್ ಏರುಪೇರಾಗುತ್ತೆ, ಕಿಡ್ನಿ ಸಮಸ್ಯೆಗಳು ಎದುರಾಗುತ್ತೆ. ಜೊತೆಗೆ ನೀವು ಶುಗರ್ ಪೇಷಂಟ್ ಆಗಿದ್ರು ಕೂಡ ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆದು ಮಾತ್ರ ಎಳ್ನೀರನ್ನ ಕುಡಿರಿ. ಯಾಕೆ ಅಂತಂದ್ರೆ ಇದರಲ್ಲಿ ಗ್ಲೂಕೋಸ್ ಅಂಶ ಇರುತ್ತೆ. ಹೀಗಾಗಿ ಹುಷಾರಾಗಿರಿ, ಎಳ್ನೀರನ್ನ ಕುಡೀರಿ, ಆದ್ರೆ ಮಿತಿಯಲ್ಲಿರ್ಲಿ. ಎಳ್ನೀರು ತುಂಬಾ ಇದೆ ಅಂತ ಹೇಳಿ ಓವರ್ ಡ್ರಿಂಕ್ ಮಾಡೋದಕ್ಕೆ ಹೋಗ್ಬೇಡಿ, ಎಚ್ಚರ. ಎಳ್ನೀರು ಅತಿ ಆದ್ರೆ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡಿದ್ರಿ. ಈಗ ಇದೇ ಎಳ್ನೀರಿನಿಂದ ಏನೆಲ್ಲ ಅದ್ಭುತ ಬೆನಿಫಿಟ್ಸ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಹೆಲ್ದಿ ಡ್ರಿಂಕ್ಸ್ ಅಂತ ಬಂದಾಗ ಎಲ್ಲರ ಬಾಯಲ್ಲೂ ತಟ್ಟಂತ ಬರೋದೇ ಎಳ್ನೀರು. ಇದರಲ್ಲಿ ಎಲೆಕ್ಟ್ರೋಲೈಟ್ಸ್ ಇದೆ, ಹೈಡ್ರೇಷನ್ಗೆ ತುಂಬಾ ಒಳ್ಳೆಯದು. ಮಿನರಲ್ಸ್ನ ಖಜಾನೆಯ ಇದೆ. ಇದರಿಂದ ನಿಮ್ಮ ಬಾಡಿಗೆ ಎನರ್ಜಿ ಸಿಗುತ್ತೆ, ಸ್ಕಿನ್ಗೆ ಒಳ್ಳೆಯದು, ಹೇರ್ಗೂ ಬೆಸ್ಟು. ಥೈರಾಯ್ಡ್ ಸಮಸ್ಯೆ ಇರೋರು ಮಿತಿಯಲ್ಲಿ ಎಳ್ನೀರು ಕುಡಿದ್ರೆ ತುಂಬಾ ಒಳ್ಳೆಯದು. ಬ್ಯೂಟಿ ವಿಚಾರದಲ್ಲಂತೂ ಎಳ್ನೀರು ದಿ ಬೆಸ್ಟ್. ಗ್ಲೋಯಿಂಗ್ ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಸ್ಕಿನ್ ಹೆಲ್ದಿಯಾಗಿರುತ್ತೆ. ಚರ್ಮ ಸುಕ್ಕಟ್ಟೋದು ಅಥವಾ ಮೊಡವೆಗಳು ಕಾಣಿಸ್ಕೊಳ್ಳೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಎಳ್ನೀರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ, ಅದೇ ರೀತಿಯಾಗಿ ಸೈಡ್ ಎಫೆಕ್ಟ್ ಕೂಡ ಇದೆ. ಆದ್ರೆ ಒಂದು ನಾಣ್ಯಕ್ಕೆ ಎರಡು ಮುಖ ಇರೋ ಹಾಗೆ ಈ ಎಳ್ನೀರಿನಿಂದ ಎಷ್ಟು ಬೆನಿಫಿಟ್ಸ್ ಇದೆಯೋ ಅಷ್ಟೇ ಸೈಡ್ ಎಫೆಕ್ಟ್ ಕೂಡ ಇದೆ. ವೀಕ್ಷಕರೇ, ಇಲ್ಲಿ ಎಳ್ನೀರಿನ ಹೆಸರನ್ನ ಹಾಳು ಮಾಡೋ ಉದ್ದೇಶ ಅಲ್ಲ, ನಿಮ್ಗೆ ಸರಿಯಾದ ಮಾಹಿತಿ ಕೊಡೋದು, ಎಳ್ನೀರಿನ ಬೆನಿಫಿಟ್ಸ್ ಮತ್ತೆ ಸೈಡ್ ಎಫೆಕ್ಟ್ ಅನ್ನ ತಿಳಿಸ್ಕೊಡೋದು ಮಾತ್ರ ನಮ್ಮ ಉದ್ದೇಶ. ಮತ್ತೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ನಮಸ್ಕಾರ.